Hey Twinkling, hope you are doing well. Welcome back to another cooking vlog. ಈ ವಿಡಿಯೋದಲ್ಲಿ ನಾವು ಚಿಕನ್ ಬಿರಿಯಾನಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀವಿ ಓನ್ಲಿ ಇನ್ 3 ಮಿನಿಟ್ಸ್. ಸೊ ಕಂಪ್ಲೀಟಾಗಿ ವಾಚ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೆನ್ ಫಸ್ಟು ನಾವು ಕುಕಿಂಗ್ ಆಯಿಲ್ ತೊಗೊಂಡು ಆಲ್ರೆಡಿ ಅದನ್ನು ಬಿಸಿ ಆಗಿದೆ. ಸೊ ಅದಕ್ಕೆ ಏನೇನು ಬೇಕು, ಬೇ ಲೀವ್ಸ್, ಮಸಾಲಾಸ್ ಏನೇನು ಬೇಕು, ಜೀರಾ ಅದೆಲ್ಲ ಹಾಕಿದ್ದೀವಿ. ದೆನ್ ಆನಿಯನ್ಸ್ನ ಈ ಥರ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅದನ್ನು ಆ್ಯಡ್ ಮಾಡ್ತಿದ್ದೀವಿ. ನೀವು ಚಿಕನ್ ಕ್ವಾಂಟಿಟಿ ಮೇಲೆ ಆನಿಯನ್ಸ್ನ ಆ್ಯಡ್ ಮಾಡಬೇಕು. ಆನಿಯನ್ಸ್ ಆದಮೇಲೆ ಟೊಮ್ಯಾಟೊ ಹಾಕೊಂಡಿದ್ದೀವಿ. ಅದೆರಡು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆದಮೇಲೆ ನಾವು ಇವಾಗ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಇದು ಚಿಕನ್ನೇ, ಬಟ್ ಅದನ್ನು ರೆಫ್ರಿಜರೇಟಲ್ಲಿ ಇಟ್ಟಿದ್ದು ಸ್ವಲ್ಪ ಹೊತ್ತು. ಸೊ ಅದು ಫ್ರೀಸ್ ಆಗಿದೆ ಅಷ್ಟೇ. ಆ್ಯಂಡ್ ಅದು ಸ್ವಲ್ಪ ಬಾಯ್ಲ್ ಆಗಬೇಕಾದ್ರೆ ಸ್ವಲ್ಪ ಕ್ರಿಸ್ಟಲ್ ಸಾಲ್ಟ್ ಆ್ಯಡ್ ಮಾಡಬೇಕು. ಸೊ ನಾವಿಲ್ಲಿ ಆ್ಯಡ್ ಮಾಡಿದ್ದೀವಿ. ದೆನ್ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ದೆನ್ ಇದು ಗ್ರೈಂಡ್ ಮಾಡೋಕ್ಕೆ ಮಸಾಲಾಸ್ ನಾವಿಲ್ಲಿ ರೆಡ್ ಚಿಲ್ಲಿ ತೊಗೊಂಡಿದ್ದೀವಿ, ಗ್ರೀನ್ ಚಿಲ್ಲಿ ತೊಗೊಂಡಿದ್ವಿ. ದೆನ್ ಗಾರ್ಲಿಕ್, ಜಿಂಜರ್, ಸ್ವಲ್ಪ ಚಕ್ಕೆ, ಲವಂಗ, ಪುದೀನ ಸೊಪ್ಪು ಎಲ್ಲ ತೊಗೊಂಡಿದ್ದೀವಿ. ಸೊ ಅದನ್ನು ನೀವು ಚೆನ್ನಾಗಿ ಆಯಿಲ್ಗೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡೋಕ್ಕೆ ನೀವು ಯಾವ್ದಾವ್ದು ಮಸಾಲಾಸ್ ಇದೆ ಎಲ್ಲ ಆ್ಯಡ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಫ್ರೈ ಮಾಡಬೇಕಾದ್ರೆ ಅದ್ರ ರಾ ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೋಗುತ್ತೆ. ಆ್ಯಂಡ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಅದನ್ನು ನೀವು ಆಯಿಲಲ್ಲೇ ಫುಲ್ ಫ್ರೈ ಮಾಡಬೇಕು, ಅಥವಾ ನೀವು ಗೀ ಕೂಡ ಯೂಸ್ ಮಾಡ್ಕೋಬೋದು. ನಾವಿವಾಗ ಫ್ರೈ ಮಾಡ್ತಾ ಇದ್ದೀವಿ. ಅದು ನೀಟಾಗಿ ಫ್ರೈ ಆಗಬೇಕು, ಅರ್ಧಂಬರ್ಧ ಫ್ರೈ ಆಗಬಾರ್ದು. ದೆನ್ ಈ ಥರ ಮಸಾಲ ಗ್ರೈಂಡ್ ಮಾಡ್ಕೋಬೇಕು. ಅದೇ ಇದರಿಂದ ನೀವು ಸ್ವಲ್ಪ ಕೊಕೊನಟ್ ಕೂಡ ಯೂಸ್ ಮಾಡ್ಕೋಬೋದು ಬೇಕಂದರೆ. ದೆನ್ ಇವಾಗ ಚಿಕನ್ ಹಾಫ್ ಬಾಯ್ಲ್ ಆಗಿದೆ. ಸೊ ಹಾಫ್ ಬಾಯ್ಲ್ ಆಗಿರೋ ಚಿಕನ್ಗೆ ನೀವು ಮಸಾಲಾಸ್ ನಾವೇನು ತೊಗೊಂಡಿದ್ದೀವಿ ಅದನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಅದನ್ನು ನೀಟಾಗಿ ಮಿಕ್ಸ್ ಆಗಬೇಕು. ಯಾಕಂದರೆ ಆ ಮಸಾಲಾಸ್ ಎಲ್ಲ ಚಿಕನ್ಗೆ ಅಬ್ಸಾರ್ಬ್ ಆಗಬೇಕು. ಆ ಥರ ನೀವು ಕರ್ಡ್ ಹಾಕಬೇಕು. ಕರ್ಡ್ ಇಲ್ಲ ಅಂದರೆ ಮಿಲ್ಕ್ ಕೂಡ ಯೂಸ್ ಮಾಡ್ತಾರೆ. ಸೊ ಇನ್ಸ್ಟೆಡ್ ಆಫ್ ಮಿಲ್ಕ್ ನಾವು ಕರ್ಡ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದನ್ನೆಲ್ಲ ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ದೆನ್ ನಾವು ಇವಾಗ ಗೀ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ. ಬೇಕಾದ್ರೆ ನೀವು ಮಸಾಲ ಫ್ರೈ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು. ಸೊ ನಾವು ಮೇಲೆ ಹಾಕ್ತೀವಿ, ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ದೆನ್ ಓನ್ಲಿ ಸ್ವಲ್ಪ ಕ್ವಾಂಟಿಟಿ ಮಾತ್ರ ನಾವು ನೀರು ಹಾಕ್ತಾ ಇದ್ದೀವಿ. ಬಿಕಾಸ್ ಅದು ಸ್ವಲ್ಪ ನೀಟಾಗಿ ಬಾಯ್ಲ್ ಆಗಬೇಕು ಚಿಕನ್ನು. ಆಮೇಲೆ ನಾವು ರೈಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಅದೆಲ್ಲ ಸ್ವಲ್ಪ ಒಂದು 5 ಮಿನಿಟ್ಸ್ ಅಥವಾ 5 to 10 ಮಿನಿಟ್ಸ್ ಬಾಯ್ಲ್ ಆಗ್ತು ಅಂದರೆ ದೆನ್ ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೊ ಬಾಯ್ಲ್ ಆಗ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಯಾಕಂದರೆ ಸಾಲ್ಟು ಮತ್ತು ಆ ಸ್ಪೈಸಿ ಎಲ್ಲ ಚಿಕನ್ಗೆ ಅಬ್ಸಾರ್ಬ್ ಆಗಿರುತ್ತೆ. ಸೊ ತಿನ್ಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ. ದೆನ್ ನಾವು ರೈಸ್ನ ಆಲ್ರೆಡಿ ವಾಶ್ ಮಾಡಿ ಸೋಕ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ನೀವು ಅದೇ ಥರ ಸೋಕ್ ಮಾಡಿ ಇಟ್ಕೋಬೋದು. ಒಂದು 10 ಮಿನಿಟ್ಸ್ ಸೋಕ್ ಮಾಡಿದ್ರೆ ಸಾಕು. ಆಮೇಲೆ ಆ ಕ್ವಾಂಟಿಟಿಗೆ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ವಾಶ್ ಮಾಡಿರೋ ಸೋಕ್ ಮಾಡಿರೋ ರೈಸ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಲಾಸ್ಟಲ್ಲಿ ಅದ್ರ ಮೇಲೆ ನೀವು ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದು ಸ್ವಲ್ಪ ಬಿಟ್ಟು ನೋಡಿದ್ರೆ ಚಿಕನ್ ಬಿರಿಯಾನಿ ರೆಡಿ. ಅದ್ರ ಜೊತೆ ಕಬಾಬ್, ಎಗ್, ಮೊಸರು ಬಜ್ಜಿ ಇಸ್ ದ ಬೆಸ್ಟ್ ಕಾಂಬಿನೇಷನ್. Guys, if you like this recipe, please do like, share and subscribe to my channel. Thanks for watching. Lots of love. Bye. See you in my next vlogs.